ಬಂದಾಗ ನಾ ಹಚ್ಚಿದ ಬೆಂಕಿಯಲ್ಲಿಯೇ ಸುಟ್ಟು ಸತ್ತು ಹೋಗಬೇಕಾದ ಆ ಮರವೀರನ ಬಳಿ ಮಕ್ಕಳಲ್ಲಿ ಒಂದು ಕೂಸಾದ ರಣವಿಕ್ರಮನನ್ನು ತಂದು ತಕ್ಕ ಸಿಂಹದ ಮರಿಯನ್ನಾಗಿ ನಂತರ ನಿನ್ನ ತಂಗಿ ಪ್ರಿಯಾಂಕಾ ಈ ರಣಾರ್ಜುನ ಪಂಜರದ ಗಿಳಿ ಪ್ರಿಯಾಂಕಾ ನಿನ್ನ ಶಿವರುದ್ರನಿಗೆ ಮಾಡಿದ ಮೋಸದ ಸೇಡಿಗಾಗಿ ನಿನ್ನನ್ನು ನನ್ನ ಅರಮನೆಯ ಮಹಾರಾಣಿಯನ್ನಾಗಿ ಮಾಡಿಕೊಂಡು ಸೇಡಿನ ಕ್ರಾಂತಿಯಲ್ಲಿ ಉರಿಯುತ್ತಿರುವ ನನ್ನ ಒಳಲನ್ನು ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕಿರಾತಕ ಕುಲದಲ್ಲಿ ಜನಿಸಿದ ರಣಕಾಳೆ ರಣರುದ್ರನೇ ಅಲ್ಲ. ನಮಸ್ಕಾರ ಸರ್. ಯಾರೋ ನೀನು? ನಾನು ಪರಮಶಿವನ ತಮ್ಮ ಪ್ರಶಾಂತ್ ಸರ್. ಒಳಗೆ ಬರಬೇಕಾದರೆ ಈ ರಣರುದ್ರನ ಪರ್ಮಿಷನ್ ತೆಗೆದುಕೊಂಡು ಬರಬೇಕೆನ್ನುವುದು ಪರಿಜ್ಞಾನಿಲ್ಲವೇ ನಿನಗೆ? ಹೊರಗಡೆ ಯಾರೂ ಕಾಣಿಸಲಿಲ್ಲ, ಅದಕ್ಕೆ ಕೇಳದೆ ಒಳಗಡೆ ಬಂದು ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಯಾರು ಕಾಣಿಸಲಿಲ್ಲವೆಂದು ಒಳಗಡೆ ಬಂದು ಹಣ ದೋಚಿಕೊಂಡು ಹೋಗಲು ಬಂದಿರುವೆಯಾ? ಮನೆಯಲ್ಲಿ ಯಾರು ಇಲ್ಲ ಸಮಯ ನೋಡಿ. ಹಣ ಕದಿಯುವಷ್ಟು ನಾಮರ್ದೆ ನಾನಲ್ಲ ಸರ್. ಅನ್ಯಾಯವಾಗಿ ಮತ್ತೊಬ್ಬರ ಹಣ ಕದ್ದು ಕಳ್ಳ ಕದಿವನೆಂದು ಎನಿಸಿಕೊಳ್ಳುವಷ್ಟು ಕೆಟ್ಟ ಮನುಷ್ಯ ನಾನಲ್ಲ ಸರ್. ಹಾಗಾದರೆ ನನ್ನ ಮನೆಗೆ ಬಂದ ಕಾರಣ? ಮುಂದಿನ ವಾರ ನನಗೆ PSI ನೌಕರಿ ಸಿಗುತ್ತಿದೆ. ಆ ನೌಕರಿಗೆ ಡೊನೇಷನ್ 3 ಲಕ್ಷ ಕೇಳಿದ್ದಾರೆ. ಅವರಿವರ ಕಾಲು ಹಿಡಿದು ನಮ್ಮಣ್ಣ ಪರಮಶಿವ 2.5 ಲಕ್ಷ ಕೂಡಿಸಿದ್ದಾನೆ. ಇನ್ನುಳಿದ 50,000 ನಿಮ್ಮಲ್ಲಿ ಕೇಳು ಬಂದಿದೆ ಸರ್. 50,000 ಬೇಡಿದವರಿಗೆ ಬೇಡಿದಷ್ಟು ಹಣ ಕೊಟ್ರೆ ಮುಂದೆ ಈ ರಣರುದ್ರ ಬೀದಿ ಭಿಕ್ಷುಕನಾಗಬೇಕಾಗುತ್ತೆ. ಪ್ರಶಾಂತ್, ಇಲ್ಲಿಂದ ಹೊರಟು ಹೋಗು. ಮುಗಿದು ಬೇಡಿಕೊಳ್ಳುತ್ತೇನೆ.
ತಮ್ಮನೇ ಲೇ ಸಾಹುಕಾರ, ಬಾಯಿ ಬಿಗಿ ಹಿಡಿದು ಮಾತನಾಡು. ನೀನು ನನಗೆ ಹಣ ಕೊಡದಿದ್ದರೆ ಐ ಡೋಂಟ್ ಕೇರ್. ಇನ್ನೊಂದು ಸಾರಿ ನನ್ನ ತಾಯಿಯನ್ನು ಮತ್ತೊಬ್ಬರಿಗೆ ಹೋಲಿಸಿ ಮಾತನಾಡಿದರೆ ನಿನ್ನ ಹೊಟ್ಟೆ ಹರಿದು ಬಿಸಿ ರಕ್ತ ಕುಡಿದು ಬಿಟ್ಟೇನು. ಯಾಕೋ ಫೌಜ್ದಾರ ಇದೆಂತ ಅಂಜಿಕೆ ಆಗತನ ನೋಡು ಮತ್ತ. ಏ ಕತ್ತೆ ಬಡವ, ಅಲ್ಲ ನಿನ್ನ ಮುಂಜಾನೆ ಹೋಗಲಿ, ಹುಟ್ಟು ಗುಣ ಉಳಿದರೆ ಹೋಗೋದು. ನಡ ಅಲ್ಲಿಂದ. ನನ್ನ ಮನೆಗೆ ಬಂದು ನನಗೆ ಷಂಡನಂತೆ ಚಂಡು ತಿರುವಿ ಹೋರೆಯ ಕೆಟ್ಟ ಮಗನೇ. ಇಂದಿಲ್ಲ ನಾಳೆ ನಿನಗೊಂದು ಗತಿನ ಕಾಣಿಸದಿದ್ದರೆ ನನ್ನ ಹೆಸರು ರುದ್ರ ಭಯಾನಕರನ ರುದ್ರನೇ ಅಲ್ಲ. गुनाह करके सजा से डरते हैं, गुनाह करके सजा से डरते हैं, जहर पी के दवा से डरते हैं, दुश्मनों के सितम के खौफ में हमें, हम तो दोस्तों के खफा होने से डरते हैं.